ಗೈಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಒಂದು 2 ಪ್ರಾಬ್ಲಮ್ಸ್ 5 ಮಾರ್ಕ್ಸ್ಗೋ 4 ಮಾರ್ಕ್ಸ್ಗೋ ಮಾಡಿದ್ವಿ. ಇವತ್ತು 10 ಮಾರ್ಕ್ಸ್ಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಯಾವ ತರ ಕೇಳ್ತಾರೆ ನೋಡಿ. 10 ಮಾರ್ಕ್ಸ್ಗೆ ನಿಮಗೆ ಮಿನಿಮಮ್ 10 ಮಾರ್ಕ್ಸ್ ಬರೋ ತರನೇ ಹೇಳ್ಕೊಡ್ತೀನಿ. ಆದಷ್ಟು ನಿಧಾನಕ್ಕೆ ಹೋಗೋಣ, ಆದಷ್ಟು ಏನ್ ಮಾಡೋಣ, ನಿಧಾನಕ್ಕೆ. ಓಕೆನಾ? ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ Vidyati Limited and additional information, prepare statement of changes in working capital and funds flow statement. ಎರಡೇ ಕೇಳಿರೋದು, ಬಟ್ ಎರಡು ಕೇಳಿದ್ರು ನಾವು 3 ಅಲ್ಲ 4 ಸ್ಟೆಪ್ಸ್ ಮಾಡಲೇಬೇಕಾಗುತ್ತೆ. ನಮಗೆ 2 ವರ್ಷದ್ದು 2020 21 ಅಸೆಟ್ಸ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಅಡಿಷನಲ್ ಇನ್ಫಾರ್ಮೇಶನ್ ಒಂದು 3 ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಕರೆಕ್ಟ್ ಏನಪ್ಪ? 3 ಇರೋದು, 3 ಅಡ್ಜಸ್ಟ್ಮೆಂಟ್ಸ್ ಇರೋದು. ಈಗ ಸರ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸರ್? ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿಂದ ಮಾಡೋಣ. ಓಕೆನಾ? ಈಗ ಫಸ್ಟ್ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಆಗ್ಬೋದಾ? ಈಗ ಈ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಬೇಕಾದ್ರೆ ನಮಗೆ ಪ್ರೊಫಾರ್ಮಾ ಹೆಂಗ್ ಹಾಕೋದು ನೋಡಿ. ಇದರಲ್ಲಿ 2 ಕಾಲಮ್ ಮಾಡ್ಕೊಳ್ಳಿ. ಒಂದು ಇಯರ್, ಇನ್ನೊಂದು ಚೇಂಜಸ್. ಇಯರ್ ಮತ್ತೆ ಚೇಂಜಸ್. ಇಲ್ಲಿ 2020 2021 ಕರೆಕ್ಟ್ ಏನಪ್ಪಾ? ಇದನ್ನ ಅಬ್ಸಲ್ಯೂಟ್ ಚೇಂಜ್, ಇದನ್ನ ಸಾರಿ ಅಬ್ಸಲ್ಯೂಟ್ ಅಲ್ಲ, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮತ್ತೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಕರೆಕ್ಟ್ ಏನಪ್ಪಾ? ಇಲ್ಲಿ ನಾವು ಫಸ್ಟ್ ತಗೊಳ್ಬೇಕಾಗಿರೋದು ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್. ಓಕೆನಾ? ನಮ್ಗೆ ಆಲ್ರೆಡಿ ನಾವು ಕಂಪ್ಯಾರಿಟಿವ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ಸ್ ಮಾಡಿದೀವಿ. ಕರೆಕ್ಟಾ? ಅದರಲ್ಲಿ ಕರೆಂಟ್ ಅಸೆಟ್ಸ್ ಯಾವ್ದು, ಕರೆಂಟ್ ಲಯಬಿಲಿಟೀಸ್ ಯಾವ್ದು ಅಂತ ಗೊತ್ತು. ಕರೆಕ್ಟಾ? ಗೊತ್ತಿಲ್ಲ ಅಂದ್ರೂ ನಾನೇನ್ ಮಾಡ್ತೀನಿ, ಸ್ಟಾಕ್, ಡೆಟಾರ್ಸ್, ಬಿಲ್ಸ್ ರಿಸೀವಬಲ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್, ಪ್ರೀಪೇಡ್ ಎಕ್ಸ್ಪೆನ್ಸಸ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್. ಸರ್ ಈ 5 ಬಿಟ್ಟು 1 2 3 4 5 6 ಬಿಟ್ಟು ಬೇರೆ ಇನ್ನೇನು ಬರೋದಿಲ್ಲ. ಏನ್ಲಿ? ಇನ್ನೇನು ಬರೋದಿಲ್ಲ. ಇದು ಜ್ಞಾಪಕ ಇಟ್ಕೊಳಕ್ ಆಗಲ್ವಾ? ರೆಡಿ ಹೇಳ್ರಿ ನೀನೆ. ಇಲ್ಲಿ ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಅಡ್ವಾನ್ಸ್ ಇನ್ಕಮ್, ಕೆಲವು ಸಂದರ್ಭದಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಕೆಲವು ಸಂದರ್ಭದಲ್ಲಿ ಪ್ರಪೋಸ್ ಡಿವಿಡೆಂಡ್. ನೋಡಿ, ಇವೆರಡು ಕೆಲವು ಸಂದರ್ಭದಲ್ಲಿ ಅಂತ ಹೇಳಿದೆ. ಯಾವ ಸಂದರ್ಭದಲ್ಲಿ ಅಂತ ನಾನು ಆಮೇಲೆ ಹೇಳ್ತೀನಿ. ಆಗ್ಬೋದಾ? ಇದನ್ನ ಟೋಟಲ್ ಅಸೆಟ್ಸ್ ಅಂತ ಹೇಳ್ತೀವಿ, ಕರೆಂಟ್ ಅಸೆಟ್ಸ್. ಇದನ್ನ ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಎ ಮೈನಸ್ ಬಿ. ಓಕೆನಾ? ಕ್ಲಿಯರಾ? ಈ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀರಿ. ಬರೋದನ್ನ ಇನ್ಕ್ರೀಸ್ ಡಿಕ್ರೀಸ್ ಅನ್ನೋದು ಗೊತ್ತಾಗುತ್ತೆ. ಈಗ ಬ್ಯಾಲೆನ್ಸ್ ಶೀಟ್ ಬಾಪ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಸ್ಟಾಕ್ ಎಷ್ಟೆಷ್ಟಿದೆ ಹೇಳಪ್ಪ? 2,60,000 ಹೇಳ್ಬೇಕು ಬಾಯಲ್ಲಿ. 4,50,000 ಅದೇ ಕ್ವಶನ್ ಅಲ್ಲಿ ಇದೆಯಾ? ಹೇಳು ಮತ್ತೆ. ಡೆಟಾರ್ಸ್ ಎಷ್ಟಿದೆ? 2 lakh. ಆಮೇಲೆ 1,80,000. 1,80,000. ಆಮೇಲೆ ಏನಿದೆ? ಕ್ಯಾಶ್ ಇರುತ್ತಾ? ಇಲ್ಲಿ ಕ್ಯಾಶ್ ತಗೊಂಡಿಲ್ಲ ನಾನು. ಕ್ಯಾಶ್ ಓಕೆನಾ? ಕ್ಯಾಶ್ ಎಷ್ಟಿದೆ? 85,000. ಆಮೇಲೆ 1,35,000. 1,35,000. ಹೌದೇನಪ್ಪ? ಅದು ಬಿಟ್ಟು ಬೇರೆ ಏನಾದ್ರು ಇದೆಯೇನಪ್ಪ ಇದ್ರಲ್ಲಿ ಇರೋಂಥವು? BR, ಪ್ರೀಪೇಯ್ಡ್ ಯಾವುದು ಇಲ್ಲ. ಅಲ್ಲಿಗೆ ಇದಕ್ಕೆಲ್ಲ ಡ್ಯಾಶ್ 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 ಡ್ಯಾಶ್. ಓಕೆನಪ್ಪ? ಎಸ್ ಸರ್. ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ ಬಾಪ.
ಈ ಲಿಸ್ಟ್ ಅಲ್ಲಿ ಇರುವಂತ ಹೇಳಪ್ಪ. Creditors ಇದೇನಪ್ಪ? 4,50,000. ಆಮೇಲೆ 5,40,000. 5,40,000. ಆಮೇಲೆ Bills payable. ಬಿಲ್ಸ್ ಪೇಯಬಲ್ 85,000. 85,000. 95,000. 95,000. ಆಮೇಲೆ Outstanding expenses. ಎಷ್ಟೆಷ್ಟಿದೆ? 5,000. ಆಮೇಲೆ 10,000. ಅಷ್ಟೇ ಏನಪ್ಪ? Yes sir. ಇನ್ನೇನು ಇಲ್ಲ ಅಲ್ಲೇನಪ್ಪ? ಇಲ್ಲ ಸರ್. ಇದಕ್ಕೆಲ್ಲ ಡ್ಯಾಶ್ ಹಾಕಪ್ಪ. ಡ್ಯಾಶ್ ಹಾಕಕ್ ಬರಲ್ಲ. ಈಗ ಟೋಟಲ್ ಮಾಡಯ್ಯ. ಟೋಟಲ್ ಮಾಡಿದ್ರೆ 4,60,000 45 5,45,000. ಇದು 11 16 6 and 7 7,65,000. ಇದು ಟೋಟಲ್ ಮಾಡೋಣ. ಇದು ಟೋಟಲ್ ಮಾಡಿದ್ರೆ 10 1 ಕ್ಯಾರೀಸ್ 9 14 1 540. ಇದನ್ನು ಟೋಟಲ್ ಮಾಡೋಣ. 5 10 14 1 645. ಕರೆಕ್ಟ್ ಏನಪ್ಪ? Yes sir. ಕರೆಕ್ಟ್ ಇಲ್ಲ. ಈಗ ನಾವೇನ್ ಮಾಡೋಣ? 545 ನಲ್ಲಿ 540 ಹೋದ್ರೆ 5,000 ಬರ್ತಾ ಇದೆ. 765 ನಲ್ಲಿ 645 ಹೋದ್ರೆ ಕರೆಕ್ಟಾ 120,000 ಬರ್ತಾ ಇದೆ. ಕರೆಕ್ಟ್ ಏನಪ್ಪ? Yes. ಈಗ ನಮಗೆ 20 ನಲ್ಲಿ ಜಾಸ್ತಿ ಇದೆ, 21 ನಲ್ಲಿ ಜಾಸ್ತಿ ಇದೆಯಾ? 21 ಅಲ್ಲಿ sir. ಎಷ್ಟು ಆ ಅಮೌಂಟ್ ಅನ್ನ ಯಾವ್ದು ಜಾಸ್ತಿ ಇದೆಯೋ ಅದನ್ನ ಎರಡು ಕಡೆ ಬರ್ಕೊಳ್ಳಿ. ಬರ್ಕೊಂಡ್ರ Yes sir. 1,20,000 ನಲ್ಲಿ 5,000 ಹೋದ್ರೆ 1,15,000 ಇನ್ಕ್ರೀಸ್ ಆಗಿದೆ. ಹೋದ ವರ್ಷ ಕಂಪೇರ್ ಮಾಡಿದ್ರೆ 20 ಕಂಪೇರ್ ಮಾಡಿದ್ರೆ 21 ಅಲ್ಲಿ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಅದಕ್ಕೆ ನಾನು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಿದ್ವೇನಪ್ಪ? Yes sir. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈಗ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಆಗಲಿ ಡಿಫರೆನ್ಸ್ ಅಮೌಂಟ್ ಬರೀರಿ, ಡಿಕ್ರೀಸ್ ಆಗಿದ್ರೆ ಡಿಕ್ರೀಸ್ ಅಲ್ಲಿ ಬರೀರಿ. Yes sir. ಬಟ್ ಕರೆಂಟ್ ಲಯಬಿಲಿಟಿ ರಿವರ್ಸ್. Yes sir. ಇನ್ಕ್ರೀಸ್ ಆಗಿದ್ರೆ ಡಿಕ್ರೀಸ್ ಅಲ್ಲಿ ಬರೀರಿ, ಡಿಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರೀರಿ. Yes sir. ಈಗ ಇಲ್ಲಿ ಇನ್ಕ್ರೀಸ್ ಆಗಿದೆ. ಎಷ್ಟಾಗಿದೆ? 1,90,000 ಇನ್ಕ್ರೀಸ್ ಆಗಿದೆ. ಕರೆಕ್ಟ್ ಏನಪ್ಪಾ? Yes sir. ಇಲ್ಲಿ ಡಿಕ್ರೀಸ್ ಆಗಿದೆ. ಎಷ್ಟಾಗಿದೆ? 20,000 ಆಗಿದೆ. ಕರೆಕ್ಟಾ? Yes sir. ಇಲ್ಲಿ ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ? 50,000. ಕರೆಕ್ಟ್ ಏನಪ್ಪಾ? Yes sir. ನೆಕ್ಸ್ಟ್ ಇಲ್ಲಿ ನೋಡಿ ಇನ್ಕ್ರೀಸ್ ಟೋಟಲ್ ಬರೆಯಂಗಿಲ್ಲ ಸರ್. ಟೋಟಲ್ ಮಾಡ ಅದನ್ನೇ ಹೇಳ್ತಾ ಇರೋದು. ಟೋಟಲ್ ಮಾಡಬಾರದು, Yes sir. ಇಷ್ಟೇ ಟೋಟಲ್. ಈಗ ಇಲ್ಲಿ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿದೆ ಅಂದ್ರೆ ಅರ್ಥ ಏನಪ್ಪಾ? ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಕರೆಕ್ಟ್ ಏನಪ್ಪಾ? ಎಷ್ಟು ಜಾಸ್ತಿ ಡಿಕ್ರೀಸ್ ಆಗಿದೆ? 90,000. Yes. 85 ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿದ್ರೆ ಮತ್ತೆ ಅರ್ಥ ಏನು? ಡಿಕ್ರೀಸ್ ಅಲ್ಲಿ ಬರ್ಕೊಳ್ಬೇಕು. ಇಲ್ಲಿ ಇನ್ಕ್ರೀಸ್ ಆಗಿದೆ ಮತ್ತೆ ಏನಂತ ಅರ್ಥ? Decrease. ಡಿಕ್ರೀಸ್ ಅಲ್ಲೇ ಬರೀಬೇಕು. ಕರೆಕ್ಟ್ ಏನಪ್ಪಾ? ಈಗ ಇನ್ಕ್ರೀಸ್ ಕಾಲಮ್ ಅಲ್ಲಿ ಟೋಟಲ್ ಮಾಡಿದ್ರೆ 2,40,000 ಬರ್ತಾ ಇದೆ. ಕರೆಕ್ಟ್ ಏನಪ್ಪಾ? Yes sir. ಡಿಕ್ರೀಸ್ ಕಾಲಮ್ ಅಲ್ಲಿ ಟೋಟಲ್ ಮಾಡಪ್ಪ. ಎಷ್ಟಪ್ಪ ಬರ್ತಾ ಇದೆ? 1,25,000 ಬರ್ತಾ ಇದೆ. ಕರೆಕ್ಟ್ ಏನಪ್ಪಾ? Yes sir. 1,25,000. ಈಗ ಇಲ್ಲಿ ಇಲ್ಲಿ ಬರಿಬೇಕು. ಸಾರಿ, ಇಲ್ಲಿ ಬರಿಬೇಕು. 2,40,000 1,25,000. ಕರೆಕ್ಟ್ ಏನಪ್ಪಾ? Yes sir. ಅಲ್ಲಿಗೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಜಾಸ್ತಿ ಇದೆ ಅಲ್ವಾ? Yes sir. ಆ ಅಮೌಂಟ್ ನ 2,40,000 ಹಾಕೋಣ. ಓಕೆನಾ? Yes sir. 2,40,000 ನಲ್ಲಿ 1,25,000 ಹೋದ್ರೆ ಹೌದಾ? 1 lakh. ಇದು ಇಷ್ಟೇ ಮಾಡೋಣ. ಓಕೆನಾ? Yes sir. 2,40,000 ಜಾಸ್ತಿ ಇದೆ. ಎಷ್ಟಪ್ಪ ಬರ್ತಾ ಇದೆ ಇನ್ನ? 1 lakh. 1 lakh. Yes. ಲೇ 5 5 10 1 3 1 1 ಇದು ಇದು ಏನಾಗಿರ್ಬೇಕು? Same. ಸೇಮ್ ಅಮೌಂಟ್ ಇರಬೇಕು. Yes. ಅರ್ಥ ಆಯ್ತೇನಪ್ಪ? Yes. ಕ್ಯಾಲ್ಕುಲೇಟರ್ ಅಲ್ಲಿ ಬಿಸಾಕಿದ್ರೆ ಹೆಂಗ್ ಬರುತ್ತೆ? ಅದು ಯಾರು ಹೊಡ್ಕೊಳ್ತಾನೆ ಸರ್? ವರ್ಕ್ ಆಗ್ತಾ ಇಲ್ವಾ? ಸರಿ, ಕ್ಲಿಯರ್ ಆಯ್ತಾ ಇದು? Yes sir. ನೋಡಿ, ಇದನ್ನ ಮಾಡೋದಕ್ಕೆ ಒಂದು 2 ನಿಮಿಷ 5 ನಿಮಿಷ ಮ್ಯಾಕ್ಸಿಮಮ್ 5 ನಿಮಿಷ ಅಪ್ಪ. Yes sir. ಕರೆಕ್ಟಾ? Yes. ಎಸ್ ಸರ್ ನೋ? Yes sir. ಎಸ್ ಸರ್. ಈಗ ನೆಕ್ಸ್ಟ್ ಮಾಡುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್. ಏನದು ಅಂದ್ರೆ ನೋಡಿ, ನಾವು ಫಂಡ್ಸ್ ಫ್ರಮ್ ಆಪರೇಷನ್ ಮಾಡಬೇಕು. ಏನ್ ಮಾಡಬೇಕು? Funds from operation. ಆ ಫಂಡ್ಸ್ ಫ್ರಮ್ ಆಪರೇಷನ್ ಮಾಡೋದಕ್ಕೆ ನಾವು ಒಂದು ಅಕೌಂಟ್ ಓಪನ್ ಮಾಡ್ತೀವಿ. ಅದನ್ನೇ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆನಾ? ಈ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನೇನ್ ಕಾಣಿಸುತ್ತೆ, ಏನೇನಿದೆ ಅದನ್ನ ನೋಡೋಣ. Yes sir. ಇದನ್ನ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಬ್ಯಾಲೆನ್ಸ್ ಶೀಟ್ ಬರಬೇಕು. Yes sir. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಎಲ್ಲಾದ್ರೂ ಇದೆಯಾ? Yes, sir. ಲಯಬಿಲಿಟಿ ಸೈಡ್ ಅಲ್ಲಿ Yes sir. ಇದೆ ಸರ್. ಓಪನಿಂಗ್ ಎಷ್ಟಿದೆ? 50,000. ಸೊ ಓಪನಿಂಗ್ ಯಾವಾಗ್ಲೂ ಕ್ರೆಡಿಟ್ ಸೈಡ್ ಅಲ್ಲೇ ಬರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 50,000. ಕ್ಲೋಸಿಂಗ್ ಎಷ್ಟಿದೆ? 75,000. ಕ್ಲೋಸಿಂಗ್ 75,000. ಕರೆಕ್ಟ್ ಏನಪ್ಪ? Yes sir.
ಅದಾಗಿದ ತಕ್ಷಣ ರಿಸರ್ವ್ ಅಂತ ಎಲ್ಲಾದ್ರೂ ಇದೆಯಾ? ಇದೆಯಾ? ಇಲ್ಲ. ಇಲ್ಲ. ಓಕೆನಾ? ಅಲ್ಲಿಗೆ ಲಯಬಿಲಿಟಿ ಸೈಡ್ ಅಲ್ಲಿ ಅಷ್ಟು ಬಿಟ್ರೆ ಇನ್ನೇನು ಬರೋದಿಲ್ಲ. Yes, sir. ಅಸೆಟ್ ಸೈಡ್ ಅಲ್ಲಿ ಬನ್ನಿ. ಗುಡ್ ವಿಲ್ ಅಂತ ಏನಾದ್ರು ಇದೆಯಾ? ಇಲ್ಲ. ಇಲ್ಲ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಇದೆಯಾ? Yes, sir. ಇದೆ. ಓಪನಿಂಗ್ ಅಲ್ಲಿ ಇದೆ, ಕ್ಲೋಸಿಂಗ್ ಅಲ್ಲಿ ಇಲ್ಲ. ಕರೆಕ್ಟ್ ಏನಪ್ಪಾ? Yes, sir. ಸೊ ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 10,000. ಕ್ಲಿಯರ್? ಓಪನಿಂಗ್ ಅಲ್ಲಿ ಇತ್ತು, ಕ್ಲೋಸಿಂಗ್ ಅಲ್ಲಿ ಇಲ್ಲ. ಅಷ್ಟೇನಪ್ಪಾ? Yes, sir. ಈಗ ನೆಕ್ಸ್ಟ್ ಇನ್ನೇನು ಮಾಡಂಗಿಲ್ಲ, ಅಡ್ಜಸ್ಟ್ಮೆಂಟ್ ಬರಬೇಕು. ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಮೆಷಿನರಿ 20,000, ಫರ್ನಿಚರ್ 20,000 ಅಂತ ಹೇಳಿದ್ದಾರೆ. ಕರೆಕ್ಟ್ ಏನಪ್ಪಾ? Yes. ಸೊ ಡಿಪ್ರಿಸಿಯೇಷನ್ ಆನ್ ಮೆಷಿನರಿ ಅಂಡ್ ಫರ್ನಿಚರ್. ಕರೆಕ್ಟ್ ಏನಪ್ಪಾ? Yes, sir. ಮೆಷಿನರಿ ಎಷ್ಟಪ್ಪ ಇದೆ? 20,000. 20,000. ಫರ್ನಿಚರ್ ಎಷ್ಟಪ್ಪ ಇದೆ? 20,000. 20,000. ಅದಾಯ್ತೇನಪ್ಪಾ? Yes, sir. ಇದು ಬರೆದಿದ ತಕ್ಷಣ ನಾವೇನ್ ಮಾಡಬೇಕು? ಒಂದು ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ ಅನ್ನ ಓಪನ್ ಮಾಡಬೇಕು. ಅರ್ಥ ಆಯ್ತಾ? Yes, sir. ಓಪನಿಂಗ್ ಬ್ಯಾಲೆನ್ಸ್ ಅಸೆಟ್ಸ್ ಯಾವಾಗ್ಲೂ ಡೆಬಿಟ್ ಸೈಡ್ ಅಲ್ಲೇ ಇರುತ್ತೆ. ನೋಡಿ, ಮಷಿನರಿ ಅಂತ ಇದೆಯಾ? ಇದೆ. ಎಷ್ಟಿದೆ ಓಪನಿಂಗು? 3 ಲಕ್ಷ ಇದೆ. ಕರೆಕ್ಟ್ ಏನಪ್ಪಾ? Yes, sir. ಕ್ಲೋಸಿಂಗ್ ಎಷ್ಟಪ್ಪ ಇದೆ? 4 ಲಕ್ಷ. 4 ಲಕ್ಷ ಇದೆ. ನೋಡಿ, ಓಪನಿಂಗ್ ಇಂದಲೂ ಕ್ಲೋಸಿಂಗ್ ಅಲ್ಲಿ 1 ಲಕ್ಷ ಜಾಸ್ತಿ ಆಗಿದೆ. Yes, sir. ಜಾಸ್ತಿ ಆಗಿದೆ ಅಂದ್ರೆ ಪರ್ಚೇಸ್ ಮಾಡಿದ್ರೆ ಆಗಿರುತ್ತೆ. Yes, sir. ಅದರ ಮಧ್ಯದಲ್ಲಿ ಡಿಪ್ರಿಸಿಯೇಷನ್ ಬೇರೆ ಆಗಿದೆ. ಕರೆಕ್ಟ್ ಏನಪ್ಪಾ? Yes, sir. ಇದಕ್ಕೆ ಡಿಪ್ರಿಸಿಯೇಷನ್ ಅಂತ ಬರೀತೀನಿ. ಎಷ್ಟು? 20,000. ಕರೆಕ್ಟ್ ಏನಪ್ಪಾ? ಅಲ್ಲಿಗೆ ಮೆಷಿನರಿ ಇನ್ನೇನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇನ್ನೇನು ಅಡ್ಜಸ್ಟ್ಮೆಂಟ್ ಇಲ್ಲ. ಕರೆಕ್ಟಾ? Yes. ಅಲ್ಲಿಗೆ 4,20,000, 4,20,000. ಅಲ್ಲಿಗೆ ಹೊಸದು ಮೆಷಿನರಿ ಎಷ್ಟು ಪರ್ಚೇಸ್ ಮಾಡಿರ್ತೀವಿ? 1,20,000. ಇದನ್ನ ಏನು ಕೊಟ್ಟಿರ್ತೀವಿ? ಕ್ಯಾಶ್ ಅಲ್ಲೋ ಬ್ಯಾಂಕ್ ಅಲ್ಲೋ ಕೊಟ್ಟಿರ್ತೀವಿ. ಕರೆಕ್ಟ್ ಏನಪ್ಪಾ? Yes, sir. ಸೊ ಟು ಪರ್ಚೇಸ್ ಕ್ಯಾಶ್ ಅಕೌಂಟ್ ಪರ್ಚೇಸಸ್ ಬ್ಯಾಲೆನ್ಸಿಂಗ್ ಫಿಗರ್. ಹಾಗೆ ಒಂದು ಫರ್ನಿಚರ್ ಅಕೌಂಟ್ ಓಪನ್ ಮಾಡೋಣ. Yes, sir. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? ಓಪನಿಂಗ್ ಬ್ಯಾಲೆನ್ಸ್ 1,85,000. 85,000. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 2,05,000. 2,05,000. ಇಲ್ಲೂ ಕೂಡ ಅಷ್ಟೇ ಜಾಸ್ತಿ ಆಗಿದೆ. ಕರೆಕ್ಟಾ? Yes. ಡಿಪ್ರಿಸಿಯೇಷನ್ ಎಷ್ಟಾಗಿದೆ ಅಂತೆ? 20,000 ಫರ್ನಿಚರ್ ಆಗಿದೆ. Yes. ಕರೆಕ್ಟ್ ಏನಪ್ಪಾ? Yes, sir. ಅಲ್ಲಿಗೆ 2,25,000, 2,25,000. ಅಲ್ಲಿಗೆ ಒಟ್ಟು 40,000 ರುಪೀಸ್ ಅಷ್ಟು ಜಾಸ್ತಿ ಆಗಿದೆ. ಇದನ್ನ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಪರ್ಚೇಸಸ್ ಬ್ಯಾಲೆನ್ಸಿಂಗ್ ಫಿಗರ್. ಕ್ಲಿಯರ್ ಏನಪ್ಪಾ? Yes, sir. ಈಗ ಡಿಪ್ರಿಸಿಯೇಷನ್ ಇದ್ರದ್ದು ಇಲ್ಲಿ ಬರ್ದ್ಬಿಟ್ಟಿದ್ದೀವಿ. Yes, sir. ಕರೆಕ್ಟ್ ಏನಪ್ಪಾ? Yes, sir. ಬರ್ದಿದೀವಿ ಅಲ್ವಾ? ಬರ್ದಿದ್ದೀವಿ. ಬರ್ದಿದ್ದೀವಿ. ಇನ್ನೇನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಹೇಳಿದಾನೆ. ಅವ್ನು ಹೇಳಕ್ ಮುಂಚೆನೆ ನಾವು ಇಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಬರ್ದು ಬಿಟ್ಟಿದ್ವಿ. Yes, ಕರೆಕ್ಟ್ ಏನಪ್ಪ? yes, sir. ನೆಕ್ಸ್ಟ್ ಬಿಲ್ಡಿಂಗ್ ಪರ್ಚೇಸ್ ಡ್ಯೂರಿಂಗ್ ದಿ ಇಯರ್ 1,50,000 ಅಂತ ಹೇಳ್ತಾರೆ. Yes, sir. ನೋಡಿ, ಬಿಲ್ಡಿಂಗ್ ನೋಡಿ, ನಾವು ಅಕೌಂಟ್ ಓಪನ್ ಮಾಡೋ ಅವಶ್ಯಕತೆನೇ ಇಲ್ಲ. Yes, sir. 3.5 ಲಕ್ಷ ಇತ್ತು ಓಪನಿಂಗ್ ಅಲ್ಲಿ. ಕ್ಲೋಸಿಂಗ್ ಅಲ್ಲಿ ಎಷ್ಟಾಗಿದೆ? 5 ಲಕ್ಷ ಆಗಿದೆ. Yes, sir. ಬಿಲ್ಡಿಂಗ್ ಫಸ್ಟ್ ಐಟಮ್. Yes, sir. 1.5 ಲಕ್ಷ ಪರ್ಚೇಸ್ ಆಗಿರುತ್ತೆ. Yes, sir. ಅದನ್ನೇನು ಹೇಳೋ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಒಂದು ಬಿಲ್ಡಿಂಗ್ ಅಕೌಂಟ್ ಮಾಡೋಣ, ಬೇಕಾದ್ರೆ ನಿಮ್ಗೋಸ್ಕರ ಮಾಡ್ತೀನಿ ನಾನು. ಬಿಲ್ಡಿಂಗ್ ಅಕೌಂಟ್ ಟು ಓಪನಿಂಗ್ ಬ್ಯಾಲೆನ್ಸ್ 3,50,000, ಕ್ಲೋಸಿಂಗ್ ಬ್ಯಾಲೆನ್ಸ್ 5 lakhs. ಕರೆಕ್ಟ್ ಏನಪ್ಪಾ? Yes, sir. ಇದಕ್ಕೆ ಡಿಪ್ರಿಸಿಯೇಷನ್ ಏನು ಕೊಟ್ಟಿಲ್ಲ. 5 lakhs, 1,50,000 ಕ್ಯಾಶ್ ಅಕೌಂಟ್ ಪರ್ಚೇಸಸ್. ಕರೆಕ್ಟ್ ಏನಪ್ಪಾ? Yes, sir. ಏನಾದ್ರೂ ಡೌಟು? ಇಲ್ಲ sir. ವೆರಿ ಗುಡ್. ಎಲ್ಲ ಮುಗೀತು. ಕರೆಕ್ಟ್ ಏನಪ್ಪಾ? ಈಗ ನಾವೇನ್ ಮಾಡಿದ್ರೆ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಏನಿದು? ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್. ಫಸ್ಟ್ ಇದು ಸೋರ್ಸಸ್. ಸೋರ್ಸಸ್ ಅಂದ್ರೆ ಏನು? ದುಡ್ಡು ಬರೋದು. ಕರೆಕ್ಟ್ ಏನಪ್ಪಾ? ದುಡ್ಡು ಬರೋದು ಯಾವ್ಯಾವ್ದ್ರಿಂದ ಬಂದಿದೆ ಅದನ್ನು ನೋಡೋಣ. ಈಗ ಫಸ್ಟ್ ಲಯಬಿಲಿಟಿ ಸೈಡ್ ಬನ್ನಿ. ಲಯಬಿಲಿಟಿ ಸೈಡ್ ಅಲ್ಲಿ ಶೇರ್ ಕ್ಯಾಪಿಟಲ್ ಅಂತ ಇದೆಯಾ? ಇದನ್ನ ಟೋಟಲ್ ಮಾಡೋಣ. ಫಸ್ಟ್ ಇದನ್ನ ಟೋಟಲ್ ಮಾಡೋಣ. 5, 10, 12, 1,25,000. ಇನ್ನ 75,000ನ ಏನಂತ ಹೇಳೋಣ? ಫಂಡ್ಸ್ ಫ್ರಮ್ ಆಪರೇಷನ್ ಬ್ಯಾಲೆನ್ಸಿಂಗ್ ಫಿಗರ್.
ಕ್ಲಿಯರಾ? ಈಗ ಶೇರ್ ಕ್ಯಾಪಿಟಲ್ ಏನಪ್ಪಾ ಇದೆ, 6 ಲಕ್ಷದಿಂದ 7.5 ಲಕ್ಷ ಆಗಿದೆ. ಈ ವರ್ಷ 1.5 ಲಕ್ಷ ಶೇರ್ಸ್ ನ ಇಶ್ಯೂ ಮಾಡಿರೋದ್ರಿಂದ ದುಡ್ಡು ಬಂದಿದೆ. ಕರೆಕ್ಟ್ ಏನಪ್ಪಾ? Yes, sir. ಅದಕ್ಕೆ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ 1,50,000. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಲ್ಲ, ಲಾಂಗ್ ಟರ್ಮ್ ಲೋನ್ ನೋಡಪ್ಪ. Yes, sir. 2 ಲಕ್ಷದಿಂದ 4 ಲಕ್ಷ ಆಗಿದೆ. ಅದರ ಅರ್ಥ 2 ಲಕ್ಷ ಲೋನ್ ಅನ್ನ ತಗೊಂಡಿದ್ದೀವಿ, ಹೌದಾ? ಲಾಂಗ್ ಟರ್ಮ್ ಲೋನ್ ಬಾರೋಡ್. ಕರೆಕ್ಟ್ ಏನಪ್ಪಾ? Yes, sir. 2 lakhs. ದುಡ್ಡು ಬಂದಿರೋದು ಇನ್ನೇನಾದ್ರೂ ಇದೆಯಾ ಅಂತ ಹೇಳಿದ್ರೆ ಇನ್ನೇನು ಇಲ್ಲ ಅಲ್ಲಿ. ಕರೆಕ್ಟಾ? ಹೌದು. ಇನ್ನೇನು ಇಲ್ಲ. ಓಕೆ, ಈಗ ಸದ್ಯಕ್ಕೆ ನಾನು ಇಲ್ಲಿ ಕ್ಲೋಸ್ ಮಾಡಿ ಅಪ್ಲಿಕೇಶನ್ಸ್ ಅಂತ ಯೂಸ್ ಮಾಡ್ತೀನಿ. ದುಡ್ಡು ಹೋಗಿರೋ ಲೆಕ್ಕ. Yes, sir. ಓಕೆನಾ? ದುಡ್ಡು ಹೋಗಿರೋದು ಪರ್ಚೇಸ್ ಮಾಡಿದ್ದೀವಿ. ಕರೆಕ್ಟಾ? Yes, sir. ಪರ್ಚೇಸ್ ಪ್ಲಾಂಟ್ ಅಂಡ್ ಮೆಷಿನರಿ 1,20,000 ಪರ್ಚೇಸ್ ಮಾಡಿದ್ದೀವಿ. ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ 40,000 ರೂಪಾಯಿ ಪರ್ಚೇಸ್ ಮಾಡಿದ್ದೀವಿ. ಬಿಲ್ಡಿಂಗು 1.5 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿದ್ದೀವಿ. ಕರೆಕ್ಟ್ ಏನಪ್ಪಾ? Yes, sir. ಕರೆಕ್ಟಾ ಇಲ್ವಾ? Correct. ಕರೆಕ್ಟು. ಇನ್ನೇನಾದ್ರೂ ಬಿಟ್ಟಿದೀವ ಅಂದ್ರೆ ಇನ್ನೇನು ಬಿಟ್ಟಿಲ್ಲ. ಕರೆಕ್ಟಾ? Yes, sir. ಅಲ್ಲಿಗೆ 1,20,000, 2,70,000, 3,10,000. ಕರೆಕ್ಟಾ? Yes, sir. ಇನ್ನ ನಮಗೆ ಫಂಡ್ಸ್ ಫ್ರಮ್ ಆಪರೇಷನ್ ಎಷ್ಟಪ್ಪ ಬಂದಿದೆ? 75,000. 75,000. ಇನ್ನೊಂದು ಪಾಯಿಂಟ್ ಎಲ್ಲ ಬಿಟ್ಟಿದ್ದೀವಿ. ಇನ್ಕ್ರೀಸ್ ಆರ್ ಡಿಕ್ರೀಸಿಂಗ್ ಏನಾಗಿದೆ? ಸಾರಿ, ಫಂಡ್ಸ್ ಫ್ರಮ್ ಆಪರೇಷನ್ 75,000 ಯಾವಾಗಲೂ ಏನ್ ಮಾಡಬೇಕು? ಸೋರ್ಸಸ್ ಅಲ್ಲಿ ಹಾಕ್ಬೇಕು. ಇನ್ಕ್ರೀಸ್ ಆಗಿದ್ರೆ ಅಪ್ಲಿಕೇಶನ್ ಅಲ್ಲಿ ಹಾಕ್ಬೇಕು. ಎಲ್ಲ ಹಾಕ್ಬೇಕು? Application. ಅದೇ ಡಿಕ್ರೀಸ್ ಆಗಿದ್ರೆ ಸೋರ್ಸಸ್ ಅಲ್ಲಿ ಹಾಕ್ತೀವಿ. ಎಷ್ಟು? 1,15,000. ಈಗ ಎರಡು ಕಡೆ ಚೆಕ್ ಮಾಡಿ ಟೋಟಲ್ ಎಷ್ಟು ಬರುತ್ತೋ ಹೇಳಿ. 10, 12, 1, 4,25,000. 4,25,000. ಸೊ ಇನ್ನೊಂದು ಸಾರಿ ಹೇಳ್ಬಿಡ್ತೀನಿ, ಯಾವಾಗಲೂ ಅಷ್ಟೇ ಫಂಡ್ಸ್ ಫ್ರಮ್ ಆಪರೇಷನ್ ಎಲ್ಲಿ ತಗೊಳ್ಬೇಕು? ಸೋರ್ಸಸ್ ಅಲ್ಲೇ ತಗೊಳ್ಬೇಕು. Yes. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇದ್ರೆ ಅಪ್ಲಿಕೇಶನ್ ಅಲ್ಲಿ ತಗೊಳ್ಬೇಕು. ಅದೇ ಡಿಕ್ರೀಸ್ ಆಗಿದ್ರೆ ಅದನ್ನ ಸೋರ್ಸಸ್ ಅಲ್ಲಿ ತಗೊಳ್ತೀವಿ. ಅರ್ಥ ಆಯ್ತಾ? Yes, sir. ಸರ್ ಇದಕ್ಕೆ 10 ಮಾರ್ಕ್ಸ್ ಸರ್. ನೀವೇ ಹೇಳಿ, ಇದನ್ನ ಮಾಡೋದು ತುಂಬಾ ಈಸಿ. Yes, sir. ಕರೆಕ್ಟಾ? ಇದನ್ನ 90% ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಗುತ್ತೆ ನಿಮಗೆ. ಓಪನಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ಲೋಸಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಡಿಪ್ರಿಸಿಯೇಷನ್ ಇದೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ, ಹೌದಾ? ಇನ್ನ ಡಿಪ್ರಿಸಿಯೇಷನ್ ಮಾತ್ರ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಕರೆಕ್ಟ್ ಏನಪ್ಪಾ? Yes, sir. ಸೊ ಇದನ್ನ ಟೋಟಲ್ ಮಾಡಿ ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಕರೆದ್ವಿ. ಕರೆಕ್ಟ್ ಏನಪ್ಪಾ? Yes, sir. ಈಗ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ನಾವು ಪ್ಲಾಂಟ್ ಅಂಡ್ ಮೆಷಿನರಿ, ಫರ್ನಿಚರ್, ಬಿಲ್ಡಿಂಗ್ 3 ಅಕೌಂಟ್ ಓಪನ್ ಮಾಡಿದೀವಿ. Yes, sir. ಓಪನಿಂಗ್ ಇಂತಲೂ ಕ್ಲೋಸಿಂಗ್ ಜಾಸ್ತಿ ಇದ್ರೆ ಪಕ್ಕ ಪರ್ಚೇಸಸ್ ಆಗಿರುತ್ತೆ. Yes, sir. ಅದು 100%. ಕ್ಲಿಯರ್ ಆಯ್ತೇನಪ್ಪ? Yes, sir. ಪಕ್ಕನೇನಪ್ಪ? Yes, sir. ಓಕೆನಪ್ಪ.